ಸರ್ ನಮಸ್ಕಾರ. ತಾವು ನಾಳೆ ಒಂದು ಉತ್ತಮವಾದಂಥ ಒಂದು ಸೇವಾ ಕಾರ್ಯಕ್ರಮನ ಇಟ್ಕೊಂಡಿದ್ದೀರಾ ನಮ್ಮ ತುರುನೂರು ಗ್ರಾಮದಲ್ಲಿ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಸರ್, ನಾವು ತುರುನೂರು ಗ್ರಾಮ ಪಂಚಾಯತಿ ಮೆಂಬರು ಚಂದ್ರೇಗೌಡ ಅಂತ. ಸರ್, ನಾವು 1ರಿಂದ 10th ಒಂದು ಸ್ಕೂಲ್ ಕ್ಲಾಸ್ಮೇಟ್ಸ್ ಎಲ್ಲ ಸೇರಿ ಒಂದು ಬೃಹತ್ ಆರೋಗ್ಯ ಶಿಬಿರ ಮಾಡಬೇಕಂತಂದು ಒಂದು ತೀರ್ಮಾನ ಮಾಡಿ ನಾವು ಈ ಸತ್ಯಸಾಯಿ ಸಂಸ್ಥೆ ಮತ್ತು ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಸೇರಿ ಒಂದು ಬೃಹತ್ ಆರೋಗ್ಯ ಮೇಳ ಮಾಡ್ತಾಯಿದ್ದೀವಿ ಸರ್. ಅದೇ ನಮ್ಮ ತುರುನೂರು ನಾವು ಓದಂಥ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಅಂತ ತುರುನೂರಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇದೆ ಸರ್. ಅಲ್ಲಿ ಮಾಡ್ತಾಯಿದ್ದೀವಿ. ಅಲ್ಲಿ ಉಚಿತ ಔಷಧಿ ವಿತರಣೆ, ಉಚಿತ ಆರೋಗ್ಯ ತಪಾಸಣೆ, ಉಚಿತ ಕನ್ನಡಕ ವಿತರಣೆ, BP ಶುಗರ್ ಪರೀಕ್ಷೆ, ಹೃದ್ರೋಗ ತಪಾಸಣೆ, ಕ್ಯಾನ್ಸರ್ ತಪಾಸಣೆ, ನೇತ್ರ ತಪಾಸಣೆ, ಕಿವಿ ಮೂಗು ಗಂಟಲು ತಪಾಸಣೆ, ಸ್ತ್ರೀ ರೋಗ ತಪಾಸಣೆ, ಮಕ್ಕಳ ಆರೋಗ್ಯ ತಪಾಸಣೆ, ನರರೋಗ ತಪಾಸಣೆ, ಉಚಿತ ಔಷಧಿ ವಿತರಣೆ, ಉಚಿತ ಕನ್ನಡಕ ವಿತರಣೆ, ಉಚಿತ ಲೆನ್ಸ್ ಅಳವಡಿಕೆ, ಈ ಥರ ಬೃಹತ್ ಕಾರ್ಯಕ್ರಮ ಹಮ್ಮಿಕೊಳ್ಳಿ. ಅದಕ್ಕೆ ಬನ್ನೂರು ಹೋಬಳಿಯಾದ್ಯಂತ ಸಾರ್ವಜನಿಕರು ಇದರ ಸದುಪಯೋಗ ಪಡ್ಕೋಬೇಕಾಗಿ ವಿನಂತಿ ಮಾಡ್ತಾರೆ. ಸರ್, ಇಡೀ ತಾಲೂಕಲ್ಲಿ ನಮ್ಮ ಹೋಬಳಿನೇ ಮುಖ್ಯವಾಗಿರುವಂಥದ್ದು, ನಿರ್ಣಾಯಕ ಕ್ಷೇತ್ರ ನಮ್ಮದು. ಅದೇ ಹೆಚ್ಚು ಹಳ್ಳಿಗಳಿರುವಂಥದ್ದು, 33 ಹಳ್ಳಿಗೆ ಸಂಬಂಧಪಟ್ಟಂಥದ್ದು. ಹಾಗಾಗಿ ಇಷ್ಟು ದೊಡ್ಡದಂಥ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಾ. ತಮ್ಮ ಯಾರೆಲ್ಲ ಹೌದೌದು ಹಾರ್ಟಿಗೆ ಸಂಬಂಧಪಟ್ಟು ಬರ್ತಾವ್ರೆ, ಕ್ಯಾನ್ಸರ್ ಸಂಬಂಧಪಟ್ಟ ಡಾಕ್ಟ್ರು ಬರ್ತಾವ್ರೆ ಸರ್. ಈಗೆಲ್ಲ ಹಳ್ಳಿ ಜನಕ್ಕೆ ಅನುಕೂಲ ಆಗಲಿ ಅಂದ್ಬಿಟ್ಟು ಇದೊಂದು ನಿಟ್ಟಲ್ಲಿ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಸೇರಿ ರಂಗಸ್ವಾಮಿಯವ್ರ ನೇತೃತ್ವದಲ್ಲಿ ಮಾಡ್ತಾಯಿದ್ದೀವಿ ಸರ್. ಯಾಕೆಂದರೆ ತಾವೆಲ್ಲ ಏನು ಇವತ್ತು ಹಳೆ ವಿದ್ಯಾರ್ಥಿಗಳ ಸಂಘ ಇದೆ, ಅದು ಸರ್ಕಾರಿ ಶಾಲೆಗೋಸ್ಕರ ನೀವು ಮಾಡ್ತಾ ಇರೋದು ತುಂಬ ಖುಷಿಯಾದಂಥ ವಿಚಾರ. ಹೌದೌದು. ಯಾಕೆ ಅತಿ ಹೆಚ್ಚು ಸೇವಾ ಕಾರ್ಯಕ್ರಮಗಳು ನಮ್ಮ ಬನ್ನೂರು ಹೋಬಳಿಲಿ ಆಗ್ತಾ ಇದೆ. ಉದಾಹರಣೆಗೆ ರೋಟ್ರಿ ಆಗಿರ್ಬೋದು, ನಮ್ಮ ಲಯನ್ಸ್ ಸಂಸ್ಥೆ ಆಗಿರ್ಬೋದು, ತಮ್ಮ ಕೆಲವೊಂದು ಸಂಸ್ಥೆಗಳಾಗಿರ್ಬೋದು, ಪಂಚಾಯತಿ ವ್ಯಾಪ್ತಿಯಲ್ಲಿ ತಾವು ಇದನ್ನು ಮಾಡ್ತಾ ಇದ್ದೀರಾ ಅಂದರೆ ತುಂಬ ಖುಷಿಯಾದಂಥ ವಿಚಾರ. ಖುಷಿನೇ. ಹೌದು, ಜನಕ್ಕೆ ಬಡವ್ರ ಬಗ್ಗೆ ಅನುಕೂಲ ಆಗಲಿ, ಎಲ್ಲ ಜನಕ್ಕೂ ತಲುಪಲಿ. ಈಗ ಟ್ಯಾಬ್ಲೆಟ್ಸು ಫ್ರೀಯಾಗಿ ಕೊಡೋದು ಸ್ಪಾನ್ಸರ್ ಮಾಡ್ತಾರೆ ಸರ್. ಓಕೆ. ಸತ್ಯಸಾಯಿ ಸಂಸ್ಥೆಯವರು ಒಂದು ಒಳ್ಳೆ ಕಾರ್ಯಕ್ರಮ, ನಾವು ಡಾಕ್ಟರ್ಸ್ ಎಲ್ಲ ಕರ್ಕೊಬಂದು ಒಂದು ಆಯೋಜನೆ ಮಾಡಿಕೊಡಿ ಅಂತ ಕೇಳ್ತಿದ್ರು ಸರ್. ಅದಕ್ಕೆ ನಾವು ಅವ್ರ ಜೊತೆಗೆ ನಾವು ಒಗ್ಗೂಡಿಸಿ. ಹೌದೌದು. ಯಾಕೆಂದರೆ ಟೌನಲ್ಲಿ ಆಗ್ತಿತ್ತು ಮೊದಲೆಲ್ಲ ಹಲವಾರು ಕಾರ್ಯಕ್ರಮಗಳು. ಹಳ್ಳಿಲಿ ಏನಂದ್ರೆ ಪಾಪ ಅಲ್ಲಿಂದ ಟ್ರಾನ್ಸ್ಪೋರ್ಟಿಂಗ್ ತೊಂದರೆ ಆಗುತ್ತೆ. ಹೆಣ್ಮಕ್ಳಿಗೆ ಬಸ್ ಫ್ರೀ ಇದೆ ಬರ್ತಾರೆ, ಬಟ್ ಜೆಂಟ್ಸ್ಗಳಿಗೂ ತೊಂದರೆ ಆಗುತ್ತೆ, ವಯಸ್ಸಾದವ್ರಿಗೆ ತೊಂದರೆ ಆಗುತ್ತೆ. ತಾವೊಂದು ಹೆಡ್ ಕ್ವಾರ್ಟರ್, ಅದು ಈಗೇನೋ ಒಂದು ಹೆಡ್ ಕ್ವಾರ್ಟರ್ ಇದೆ ತುರುನೂರು, ಹಾಗಾಗಿ ಅಲ್ಲಿ ಮಾಡ್ತಿರೋದು ತುಂಬ ಅನುಕೂಲಕರ. ಇಡೀ ಒಂದು 20-30 ಹಳ್ಳಿ ಅಲ್ಲಿ ಕವರ್ ಆಗುತ್ತೆ. ಹಾಗಾಗಿ ಬಸ್ ವ್ಯವಸ್ಥೆ ಇಲ್ದಿರೋಂಥ ಕೆಲವೊಂದು ಕುಗ್ರಾಮಗಳು ಕೂಡ ಇದೆ ಅಕ್ಕಪಕ್ಕ. ಉದಾಹರಣೆ ಗೊರನಹಳ್ಳಿ ಆಗಿರ್ಬೋದು, ನಡ್ಕೊಂಡು ಬಂದುಬಿಡ್ತಾರೆ ಅಲ್ಲಿಂದಲ್ಲಿಗೆ ಏನು. ಹಾಗೆ ತುಂಬ ಒಳ್ಳೆಯ ಸೇವಾ ಕೆಲಸ ಮಾಡ್ತಾಯಿದ್ದೀರಾ. ಒಳ್ಳೆಯದಾಗಲಿ, ಧನ್ಯವಾದ, ನಮಸ್ಕಾರ.